ಸೊ ಫಸ್ಟು ಗೂಗಲಲ್ಲಿ ಪೈಥಾನ್ ಪೈಚಾಮ್ ಅಂತ ಸರ್ಚ್ ಮಾಡಿ. ಪೈಥಾನ್ ಪೈಚಾಮ್ ಡೌನ್ಲೋಡ್ ಅಂತ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ನಮಗೆ ಬೇಕಾಗಿರೋದು ಕಮ್ಯುನಿಟಿ ವರ್ಷನ್. ನೀವೇನಾದ್ರು ಪ್ರೊಫೆಷ್ನಲ್ ವರ್ಷನ್ ಡೌನ್ಲೋಡ್ ಮಾಡಿಕೊಂಡ್ರೆ ಒಂದು ತಿಂಗಳಲ್ಲೇ ಎಕ್ಸ್ಪೈರ್ ಆಗುತ್ತೆ. ಹಾಗಾಗಿ ವಿ ನೀಡ್ ಕಮ್ಯುನಿಟಿ ವರ್ಷನ್. ಪೈಥಾನ್ ಒಂದ್ಸತಿ ಕಮ್ಯುನಿಟಿ ವರ್ಷನ್ ಡೌನ್ಲೋಡ್ ಅಂತ ಕೊಡಿ. ಓಕೆ, ಸೊ ಇಲ್ಲಿ ಡೌನ್ಲೋಡ್ ಕಮ್ಯುನಿಟಿ ಅಂತ ಬರ್ತಾ ಇದ್ದಲ್ಲ, ಇಲ್ಲಿ ಹೋಗೋಣ. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು okay, this is a comment actually. So download PyCharm. Okay, PyCharm, let us see, unified project anta ide. PyCharm unified product, so completely free irutte, free forever, plus for pro users 1 month inda subscription sigutte. Inda download anta kodi. Okay, and here it will start download. It will take time. 989 MB ide, atatra 1 GB ide. ಸೊ ಇಟ್ ವಿಲ್ ಟೇಕ್ ಟೈಮ್. ಓಕೆ, ಸೊ ಈ ಥರ ಡೌನ್ಲೋಡ್ ಆಗಿರುತ್ತೆ. ಓಕೆ, ಸೊ ಯು ಕ್ಯಾನ್ ಗೋ ಟು ದ ಫೋಲ್ಡರ್. ಸೊ ಇದನ್ನ ರನ್ ಮಾಡ್ಬೋದು. ಓಕೆ, ಸೊ ಯು ಕ್ಯಾನ್ ರನ್ ದಿಸ್. ಸೊ ಅಬ್ಸರ್ವ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಭಾಳಷ್ಟು ಆಪ್ಷನ್ಸ್ಗಳಿದ್ದಾವೆ. ಸೊ ಇನ್ಸ್ಟಾಲೇಷನ್ಸ್ಗಳಿದ್ದಾವೆ. ಒಂದು ಸ್ಟೆಪ್ ಮಿಸ್ ಆದರೂ ಕೂಡ ವರ್ಕ್ ಆಗಲ್ಲ. ಯಾವಾಗಲೂ ಇಂಟರ್ನೆಟ್ ಕನೆಕ್ಷನ್ ಆನ್ ಇರಬೇಕು ಇದಕ್ಕೋಸ್ಕರ. ಓಕೆ, ಏನೇ ಪರ್ಮಿಷನ್ ಕೇಳಿದ್ರು ಎಸ್ ಅಂತ ಕೊಡಿ, ಅಲೋ ಅಂತ ಕೊಡಿ. ಯಾವುದಕ್ಕೂ ಬ್ಲಾಕ್ ಗೀಕ್ ಮಾಡಕ್ಕೆ ಹೋಗ್ಬೇಡಿ. ಕೆಳಗಡೆ ಎಲ್ಲ ನೋಡ್ತಾ ಇರ್ಬೇಕು, ಅಬ್ಸರ್ವ್ ಮಾಡ್ತಾ ಇರಿ. ಏನಾರು ಪಾಪಪ್ ಆಗಿದೆನಾ ಅಬ್ಸರ್ವ್ ಮಾಡ್ತಾ ಇರಬೇಕು. ಓಕೆ, ಸೊ ಪಾಪಪ್ ಆದಾಗೆಲ್ಲ ಹೇಳ್ತಿರ್ತೀನಿ ನಾನು. ಓಕೆ, ಸೊ ನೆಕ್ಸ್ಟ್ ಅಂತ ಕೊಡಿ. ಇದನ್ನೆಲ್ಲ ಓಕೆ ಮಾಡಿ. ಅಗೇನ್ ನೆಕ್ಸ್ಟ್ ಅಂತ ಕೊಡಿ. ಅಗೇನ್ ಇನ್ಸ್ಟಾಲ್ ಅಂತ ಕೊಡಿ. ಓಕೆ, ಅಬ್ಸರ್ವ್ ಮಾಡಿ, ಇಲ್ಲಿ ಆಲ್ರೆಡಿ ಫಿನಿಶ್ ಆಗಿದೆ. ಸೊ ರನ್ ಪೈಥಾನ್ ಅಂತ ಕೊಟ್ಟು ಫಿನಿಶ್ ಅಂತ ಕೊಡ್ತೀನಿ. ಸೊ ಇಲ್ಲಿಂದ ಇಂಪಾರ್ಟೆಂಟ್ ಪ್ರೊಸೀಜರ್ಸ್ಗಳು. ಓಕೆ, ಸೊ ಅಬ್ಸರ್ವ್ ಮಾಡಿ. ಸೊ ಪೈಥಾನ್ ಸ್ಟಾರ್ಟ್ ಆಗಿದೆ. ಸೊ ಒಂದೊಂದೇ ಇನ್ಸ್ಟಾಲೇಷನ್ಸ್ ಹೇಳ್ತಾ ಹೋಗ್ತೀನಿ. ಇಲ್ಲಿಂದ ಪ್ರತಿಯೊಂದು ಸ್ಟೆಪ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗ್ರಿ ಮಾಡಿ, ಕಂಟಿನ್ಯೂ ಕೊಡಿ. ಆ್ಯಂಡ್ ಏನೇ ಇದ್ರೂ ಕೂಡ ಅಲೋ ಅಂತ ಕೊಡಿ. ಓಕೆ, ಆ್ಯಂಡ್ ನಿಮ್ಮ ಹತ್ರ ಆಲ್ರೆಡಿ VS ಕೋಡ್ ಇದ್ದರೆ ನಿಮಗೆ ಇಂಪೋರ್ಟ್ ಸೆಟ್ಟಿಂಗ್ಸ್ ಅಂತ ಕೇಳುತ್ತೆ. ಯಾವುದೇ ಥರಕ್ಕೂ ಪ್ರೆಸ್ ಮಾಡಕ್ಕೆ ಹೋಗ್ಬಿಡಿ, ಜಸ್ಟ್ ಸ್ಕಿಪ್ ಇಂಪೋರ್ಟ್. ಓಕೆ, ಸೊ VS ಕೋಡು ಆಲ್ರೆಡಿ ನಿಮ್ಮಲ್ಲಿ ಇತ್ತು ಅಂದರೆ ದಯವಿಟ್ಟು VS ಕೋಡ್ ಯೂಸ್ ಮಾಡಬೇಡಿ. ಯಾಕಂದರೆ VS ಕೋಡಲ್ಲಿ ಎರರ್ಸ್ಗಳು ಒಂದೊಂದ್ಸತಿ ಗೊತ್ತಾಗಲ್ಲ. ಹಾಗಾಗಿ ಏನೇ ಸೆಟ್ಟಿಂಗ್ಸ್ ಇದ್ರೂ ಕೂಡ ಸ್ಕಿಪ್ ಇಂಪೋರ್ಟ್ ಅಂತ ಕೊಡಿ. ಓಕೆ, ನಾವು ಇಲ್ಲಿಂದ ಪ್ರೊಸೀಜರ್ ಇಂಪಾರ್ಟೆಂಟ್. ಓಕೆ, ಕ್ಲಿಕ್ ಆನ್ ದ ನ್ಯೂ ಪ್ರಾಜೆಕ್ಟ್. ಇಲ್ಲಿ ಭಾಳ ಇಂಪಾರ್ಟೆಂಟ್, ಅಬ್ಸರ್ವ್ ಮಾಡಿ. ಕ್ರಿಯೇಟ್ ಗಿಟ್, ಕ್ರಿಯೇಟ್ ವೆಲ್ಕಮ್ ಸ್ಕ್ರಿಪ್ಟ್. ಈ ಗಿಟ್ ಅನ್ನೋದು ಇಂಪಾರ್ಟೆಂಟ್, ಯಾಕಂದರೆ ಇದು ಲೈಬ್ರರಿಗಳನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಬೇಕು. ಸೊ ಪ್ರಾಜೆಕ್ಟ್ VN, ಈ ಮೂರು ಇಂಪಾರ್ಟೆಂಟ್ ನೋಡಿ. ಕ್ರಿಯೇಟ್ ಗಿಟ್, ಕ್ರಿಯೇಟ್ ವೆಲ್ಕಮ್ ಸ್ಕ್ರಿಪ್ಟ್, ಪ್ರಾಜೆಕ್ಟ್ ವರ್ಚುವಲ್ ಎನ್ವಿರಾನ್ಮೆಂಟ್. ಓಕೆ, ವರ್ಷನ್ ತನಗೆ ಯಾವ್ದು ಬೇಕಾ ತಾನೇ ಸೂಟಬಲ್ ಆಗಿ ತಗೊಳುತ್ತೆ. ಆದಷ್ಟು ಅಪ್ಡೇಟೆಡ್ ವರ್ಷನ್ ಇರಲಿ. ಜಸ್ಟ್ ಕ್ಲಿಕ್ ಕ್ರಿಯೇಟ್, ಇಟ್ ವಿಲ್ ಡೌನ್ಲೋಡ್ ದ ಡೇಟಾ. ಫಸ್ಟು ತನ್ನ ಡೇಟಾನ ಡೌನ್ಲೋಡ್ ಮಾಡ್ಕೊಳ್ಳುತ್ತೆ, ಆಪ್ಷನ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳುತ್ತೆ. ಇಟ್ ವಿಲ್ ಟೇಕ್ ಅ ಟೈಮ್. ಇಲ್ಲಿ ನೋಡಿ ಮೈಯೆಲ್ಲ ಕಣ್ಣಾಗಿರ್ಬೇಕು. ಇಲ್ಲಿ ಕೆಲವು ಆಪ್ಷನ್ಸ್ಗಳು ಬರ್ತಾ ಇರುತ್ತೆ. ಸೊ ಯಾಕಂದರೆ ಒಂದು ಆಪ್ಷನ್ ಮಿಸ್ ಮಾಡಿದ್ರಿ ಅಂದರೆ ಅದು ಹೋಗ್ಬಿಡುತ್ತೆ ಇಮಿಡಿಯೇಟ್ಲಿ. ಯಾಕಂದರೆ ಪೈಥಾನಲ್ಲಿ ಹ್ಯಾಕಿಂಗ್ ಪರ್ಪಸ್ಗೋಸ್ಕರ ಪೈಥಾನ್ನ ಯೂಸ್ ಮಾಡ್ತೀವಿ ಒಂದ್ಸತಿ. ಹಾಗಾಗಿ ಆಂಟಿವೈರಸ್ ಎಲ್ಲ ಬ್ಲಾಕ್ ಮಾಡುತ್ತೆ ಪೈಥಾನ್ನ. ಹ್ಯಾಕಿಂಗ್ ಕೋಡಿಂಗ್ ಎಲ್ಲ ಬರಿತೀವಿ. ಆಮೇಲೆ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಪ್ರಾಜೆಕ್ಟ್ಸ್ ಎಲ್ಲ ಇದರಲ್ಲೇ ಮಾಡ್ತೀವಿ. ಸೊ ಹಾಗಾಗಿ ಪೈಥಾನ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಒನ್ ಆಫ್ ದ ಹ್ಯಾಕಿಂಗಿಗೋಸ್ಕರ, ಕೋಡಿಂಗ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತ ಕನ್ಸಿಡರ್ ಆಗಿರೋದ್ರಿಂದ ಕೆಲವು ಪ್ಲಗಿಂಗ್ಸ್ಗಳು ನಮ್ಮ ಆಂಟಿವೈರಸ್ಗಳು ಸಪೋರ್ಟ್ ಮಾಡಲ್ಲ, ಬ್ಲಾಕ್ ಮಾಡಿಬಿಡುತ್ತೆ. ಪೈಥಾನನ್ನು ಬ್ಲಾಕ್ ಮಾಡುತ್ತೆ ಪೈಚಾಮ್ನ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಕೇರ್ಫುಲ್ ಆಗಿ ಒಂದೊಂದೇ ಆಪ್ಷನ್ಸ್ಗಳು ಇಲ್ಲಿ ನೋಡ್ತಾ ಹೋಗಬೇಕು. ತುಂಬ ಪೇಷನ್ಸ್ ಬೇಕು ಇದಕ್ಕೆ. ಓಕೆ, ಸೊ ಅಬ್ಸರ್ವ್ ಮಾಡ್ತಾ ಇರಿ. ಸೊ ಇದೆಲ್ಲ ಇನ್ಸ್ಟಾಲೇಷನ್ ಆದಮೇಲೆ ಐ ವಿಲ್ ಶೋ ಯು ಹೌ ಟು ಡೌನ್ಲೋಡ್. ಇಲ್ಲಿ ನಿಮಗೆ ಗಿಟ್ ಅಂತ ಬರುತ್ತೆ, ಈ ಏರಿಯಾದಲ್ಲಿ ಡೌನ್ಲೋಡ್ ಗಿಟ್ ಅಂತ ಬರುತ್ತೆ. ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಅಂತ ಕೊಡಬೇಕು. ಆಮೇಲೆ ವಿಂಡೋಸ್ ಡಿಫೆಂಡರ್ ಬಗ್ಗೆ ಕೇಳುತ್ತೆ. ಓಕೆ, ನೆವರ್ ಆಸ್ಕ್ ಅಗೇನ್ ಅಂತ ಕೊಡಬೇಕು. ಇವೆರಡು ಆಪ್ಷನ್ನು ಅಬ್ಸರ್ವ್ ಮಾಡಿ. ಹಾಂ, ಬಂತು ನೋಡಿ. ಇದನ್ನು ನೆವರ್ ಆಸ್ಕ್ ಅಗೇನ್ ಅಂತ ಕೊಡಬೇಕು. ಓಕೆ, ವಿಂಡೋಸ್ ಡಿಫೆಂಡರ್ ಬ್ಲಾಕ್ ಮಾಡಕ್ಕೆ ಟ್ರೈ ಮಾಡುತ್ತೆ ಯೂಶಲಿ. ಸೊ ಮೋರ್ ಅಂತ ಕೊಟ್ಬಿಟ್ಟು ನೆವರ್ ಆಸ್ಕ್ ಅಗೇನ್ ಅಂತ ಕೊಡಬೇಕು. ಇಲ್ಲಿ ಭಾಳ ಇಲ್ಲೇ ಇಟ್ಕೊಂಡಿರ್ಬೇಕು ಮೌಸು, ಇಲ್ಲಾಂದರೆ ಹೋಗ್ಬಿಡುತ್ತೆ ಇಮಿಡಿಯೇಟ್ಲಿ. ಇಟ್ ವಿಲ್ ಗೋ. ಓಕೆ, ಸೊ ಪ್ಲಗಿಂಗ್ಸ್ ಎಲ್ಲ ಲೋಡ್ ಆಗ್ತಾ ಇದೆ. ಆ್ಯಂಡ್ ಓಕೆ,
ಸೊ ಮೋರ್ ನೆವರ್ ಆಸ್ಕ್ ಅಗೇನ್. ಓಕೆ, ಸೊ ಗಿಟ್ ಆಲ್ರೆಡಿ ಆಟೋಮೆಟಿಕ್ಲಿ ನಂದ್ರಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ. ಓಕೆ, ಸೊ ಬಟ್ ಕೆಲವರಿಗೆ ಇಲ್ಲಿ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಗಿಟ್ ಅಂತ ತೋರಿಸುತ್ತೆ ನೋಡಿ. ಏನೇ ಕೇಳಿದ್ರು ಆ್ಯಡ್ ಅಂತ ಕೊಡಿ. ಓಕೆ, ಏನೇ ಪರ್ಮಿಷನ್ ಕೊಟ್ಟರು ಅಲೋ ಮಾಡಿ. ಓಕೆ, ಸೊ ದಿಸ್ ಈಸ್ ದ ಪ್ರೊಸೀಜರ್. ಇಷ್ಟು ನೀಟಾಗಿ ಮಾಡ್ತಂತ ಹೋಗ್ಬೇಕು. ಇನ್ನೊಂದು ಹೇಳ್ತೀನಿ, ಆ ವಿಂಡೋಸ್ ಡಿಫೆಂಡರ್ ಏನ್ ಬಂತಲ್ಲ, ನೆವರ್ ಆಸ್ಕ್ ಏನ್ ಕೊಟ್ವಲ್ಲ, ಇನ್ನೊಂದ್ಸತಿ ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ ಅಂತ ತೋರಿಸುತ್ತೆ ಕೆಳಗಡೆ ಗಿಟ್ ಬಗ್ಗೆ. ಆ ಥರ ತೋರಿಸ್ತಂದ್ರೆ ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ ಅಂತ ಕೊಡಿ. ಗಿಟ್ ಬೇಕೇ ಬೇಕು. ಓಕೆ, ಗಿಟ್ ಇಲ್ಲ ಅಂದ್ರೆ ಯಾವ ಪ್ರಾಜೆಕ್ಟ್ಸ್ ರನ್ ಆಗಲ್ಲ. ಓಕೆ, ಇದು ವೆಬ್ಸೈಟ್ ನೆಸಸರಿ ಇಲ್ಲ ನಮಗೆ. ಸೊ ಇದು ಪೈಥಾನ್ ನೋಡಿ, ಇಲ್ಲಿ ಕೆಳಗಡೆ ಯಾವಾಗಲೂ ಇರುತ್ತೆ. ಇದನ್ನ ಶೋ ಮಾಡಿ, ನಿಮಗೆ ಡೌನ್ಲೋಡಿಂಗ್ ಎಲ್ಲ ತೋರಿಸ್ತಾ ಇರುತ್ತೆ. ಇದು ಇಂಪಾರ್ಟೆಂಟು. ಇದು ಮುಗಿಯೋವರೆಗೂ ನಾವು ಏನು ಕೋಡ್ನ ರನ್ ಮಾಡೋಕ್ಕಾಗಲ್ಲ. ಯಾವಾಗಲೂ ಒಂದು ಲೈಬ್ರರಿನ ಡೌನ್ಲೋಡ್ ಮಾಡ್ತೀರಾ ಅಂದರೆ ಇಟ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ವಿಡಿಯೋನ ಕೊನೆವರೆಗೂ ನೋಡಿ. ಲೈಬ್ರರಿ ಡೌನ್ಲೋಡ್ಸ್ಗಳ ಬಗ್ಗೆ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತೀನಿ. ಓಕೆ, ಆಮೇಲೆ ಇಂಟರ್ಪ್ರೆಟರ್ ಅಂದರೆ ಏನು, ವರ್ಚುವಲ್ ಎನ್ವಿರಾನ್ಮೆಂಟ್ ಅಂದರೆ ಏನು, ಅದ್ರ ಬಗ್ಗೆನೂ ಐಡಿಯಾ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಪ್ರಾಜೆಕ್ಟ್ಗಳು ಒಂದೊಂದ್ಸತಿ ಸ್ಟಕ್ ಆಗಿಬಿಡುತ್ತೆ. ಓಕೆ, ಸೊ ಪ್ರಾಜೆಕ್ಟ್ಗಳು ಸ್ಟಕ್ ಆದಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಓಕೆ, ಸೊ ಇದೆಲ್ಲ ಡೌನ್ಲೋಡ್ ಆಗ್ತಿದೆ, ಅಪ್ಡೇಟ್ ಆಗ್ತಿದೆ. ಒಂದ್ಸತಿ ರನ್ ಅಂತ ಕೂಡ ಟ್ರೈ ಮಾಡ್ತೀನಿ ನಾನು. ಯಾವಾಗಲೂ ರೈಟ್ ಕ್ಲಿಕ್ ರನ್ ಮಾಡಿ, ಮೇಲ್ಗಡೆ ರನ್ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಭಾಳಷ್ಟು ಕೋಡ್ಸ್ಗಳು ಇದ್ದಾಗ ಮೇಲ್ಗಡೆ ರನ್ ಮಾಡಿದ್ರೆ ಯಾವ ಫೈಲ್ ರನ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ಯಾವಾಗಲೂ ರೈಟ್ ಕ್ಲಿಕ್ ರನ್ ಮೇನ್ ಅಂತ ಕೊಡಿ. ಇಲ್ಲಿ ಹಾಯ್ ಪೈಚಾಮ್ ಅಂತ ಬಂತು ಅಂದರೆ ಕರೆಕ್ಟಾಗಿ ಇನ್ಸ್ಟಾಲ್ ಆಗಿದೆ ಅಂತ. ಇಲ್ಲಿ ಹಾಯ್ ಪೈಚಾಮ್ ಅಂತ ಬಂತು ನೋಡಿ, ಕೋಡ್ ಆಲ್ರೆಡಿ ಇದೆ. ಹಾಯ್ ಪೈಚಾಮ್ ಅಂತ ಬಂತು ಕೋಡ್. ಓಕೆ, ಸೊ ದಿಸ್ ಈಸ್ ದ ಓಕೆ. ಇನ್ನು ಪೈಥಾನ್ ಇಂಟರ್ಪ್ರಿಟರ್ ಅಪ್ಡೇಟ್ ಆಗ್ತಾ ಇದೆ, ಅಪ್ಡೇಟ್ ಆಗಲಿ. ಸೊ ಇವಾಗ ಸ್ವಲ್ಪ ಲೈಬ್ರರಿ ಇನ್ಸ್ಟಾಲೇಷನ್ ಬಗ್ಗೆ ಹೇಳ್ತೀನಿ. ಲೈಬ್ರರಿ ಇನ್ಸ್ಟಾಲೇಷನ್ಗಿಂತ ಮುಂಚೆ ಇಲ್ಲಿ ನೋಡಿ, ಪ್ರಾಜೆಕ್ಟ್ ಯಾವಾಗಲೂ ಈ ಲೊಕೇಶನಲ್ಲಿ ಸೇವ್ ಇರುತ್ತೆ. ಯೂಸರ್ ಶಿವಾಲಿ ಪೈಚಾಮ್ ಪ್ರಾಜೆಕ್ಟ್ಸ್ ಅಂತ ಇದೆಯಲ್ಲ. ಸೊ ಈಗ ನಾನೊಂದು ಇಂಪೋರ್ಟ್ ಓಕೆ ಪಾಂಡಾಸ್ ಅಂತ ಕೊಡ್ತೀನಿ. ಪಾಂಡಾಸ್ ಆಸ್ PD ಅಂತ ಕೊಡ್ತೀನಿ ನಾನು. ಓಕೆ, ಸೊ ಈ ಲೈಬ್ರರಿ ಇದೆ ಇಲ್ಲ ಗೊತ್ತಿಲ್ಲ. ಲೆಟ್ ಮಿ ಸಿ. ಓಕೆ, df is equal to data is equal to from pandas PD read CSV. ಇದು ತಗೋಬೇಕು ಆಟೋಮೆಟಿಕ್ಲಿ. ತಗೊಂತಿಲ್ಲ ಅಂದಾಗ ಏನಾದ್ರು ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಟೈಪ್ ಮಾಡಕ್ಕೆ ಹೋಗ್ಬಾರ್ದು. ಇಲ್ಲಿಗೆ ಸ್ಟಾಪ್ ಮಾಡಿ. ವಿ ವಿಲ್ ಸಿ ಲೈಬ್ರರಿ ಇದೆ ಇಲ್ಲ ನಾವು ಅಂತ ಒಂದ್ಸತಿ ರನ್ ಮಾಡಿ ನೋಡೋಣ. ಈ ಥರ ಬರಬೇಕು. ಇಲ್ಲಿ ನೋಡಿ, ಈ ಥರ ರೆಡ್ ಲೈನ್ ತೋರಿಸ್ಬೇಕು. ಆ್ಯಕ್ಚುಲಿ ಪೈಥಾನ್ ಇಂಟರ್ಪ್ರಿಟರ್ ಅಪ್ಡೇಟ್ ಕಂಪ್ಲೀಟ್ ಆದಮೇಲೆ ರೆಡ್ ಲೈನ್ ತೋರಿಸ್ತಾ ಇದೆ ಅಲ್ವಾ. ಈಗ ಲೈಬ್ರರಿ ಇನ್ಸ್ಟಾಲೇಷನ್ ಬಗ್ಗೆ ಹೇಳ್ತೀನಿ ನೋಡಿ. ಮೌಸ್ನ ಇದ್ರ ಮೇಲೆ ತಗೊಂಡೋಗಿ ಇನ್ಸ್ಟಾಲ್ ಪ್ಯಾಕೇಜ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ಇನ್ಸ್ಟಾಲ್ ಪ್ಯಾಕೇಜ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲ ಅಂದರೆ ಇಲ್ಲಿ ಟರ್ಮಿನಲಿಗೆ ಬನ್ನಿ. ಟರ್ಮಿನಲಲ್ಲಿ ಇಲ್ಲಿ ಪ್ಲಸ್ ಅಲ್ಲ, ಈ ಆರೋ ಮಾರ್ಕ್ ಹತ್ರ ಕಮಾಂಡ್ ಪ್ರಾಂಪ್ಟ್ ತಗೊಳ್ಳಿ. ಪವರ್ ಶೆಲ್ ಚೂಸ್ ಮಾಡಬೇಡಿ, ಒಂದೊಂದ್ಸತಿ ಸ್ಟಕ್ ಆಗುತ್ತೆ. ಏನು ತಗೊಂತೀರಾ? ಕಮಾಂಡ್ ಪ್ರಾಂಪ್ಟ್. ಓಕೆ, ಸೊ ಕಮಾಂಡ್ ಪ್ರಾಂಪ್ಟ್ ಮೂಲಕ ನಾವು ಪೈಥಾನಲ್ಲಿ ಲೈಬ್ರರಿನ ಇನ್ಸ್ಟಾಲ್ ಮಾಡ್ತೀವಿ. ಸೊ ಕಾಮನ್ ಟರ್ಮ್ ಇಸ್ ಪಿಪ್ ಇನ್ಸ್ಟಾಲ್. ಮೇಲ್ಗಡೆ ಬೇಕಾಗಿರೋ ಲೈಬ್ರರಿ ಹೆಸರೇನು? ಪಾಂಡಾಸ್. ಓಕೆ, ಅರ್ಥ ಆಗ್ತಿದೆನಾ? ಸೊ ಭಾಳ ಇಂಪಾರ್ಟೆಂಟು. ಈ ಥರ ಡೌನ್ಲೋಡ್ ಆಗುತ್ತೆ ನೋಡಿ. ಓಕೆ, ನೋ ಮಾಡ್ಯೂಲ್ ಫೌಂಡ್ ಅಂತ ಬಂತಲ್ವಾ, ಅವಾಗಲೇ ಔಟ್ಪುಟ್ ರನ್ ಮಾಡಿದಾಗ ನೋ ಮಾಡ್ಯೂಲ್ ಫೌಂಡ್ ಅಂತ ಬಂತು. ನೋ ಮಾಡ್ಯೂಲ್ ಫೌಂಡ್ ಅಂದ್ರೆ ಏನು? ಲೈಬ್ರರಿ ಇಲ್ಲ ಅಂತ ಅರ್ಥ. ಓಕೆ, ಸೊ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಕೆಲವು ಸತಿ ಲೈಬ್ರರೀಸ್ಗಳಿಗೆ ಡೈರೆಕ್ಟಾಗಿ ಹೆಸರು ಇರಲ್ಲ. ಉದಾಹರಣೆಗೆ sklearn. ಓಕೆ, sklearn .metrics ಅನ್ನೋ ಒಂದು ಲೈಬ್ರರಿ ಬೇಕು ನಮಗೆ. ಓಕೆ, ಡೈರೆಕ್ಟಾಗಿ ಇನ್ಸ್ಟಾಲ್ ಆದರೆ ನಮ್ಮ ಲಕ್. ಓಕೆ, ಸೊ ಇಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಅಪ್ಡೇಟ್ ಆಗೋವ್ರಿಗೆ ಹೇಳಿದ್ನಲ್ಲ, ಇಟ್ ವಿಲ್ ನಾಟ್ ಶೋ ದ ರೆಡ್ ಲೈನ್. ನಮಗೆ ರೆಡ್ ಲೈನ್ ಈ ಥರ ತೋರಿಸ್ಬೇಕು, ಲೈಬ್ರರಿ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದಕ್ಕೋಸ್ಕರ VS ಕೋಡ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ನಾನು. VS ಕೋಡ್ ಯೂಸ್ ಮಾಡಿದ್ರಿ ಅಂದರೆ ಈ ಥರ ಎರರ್ಸ್ಗಳು ಒಂದೊಂದ್ಸತಿ ಗೊತ್ತಾಗಲ್ಲ. ತುಂಬ ಬಿಗಿನರ್ಸ್ಗೆ ಟ್ರಬಲ್ ಶೂಟ್ ಆಗುತ್ತೆ. ಇಫ್ ಯು ಆರ್ ಎಕ್ಸ್ಪರ್ಟ್ ಇನ್ ಪೈಥಾನ್ ಯು ಕ್ಯಾನ್ ಗೋ ಫಾರ್ VS ಕೋಡ್, ಜುಪಿಟರ್, ಈ ಥರ ನೀವು ಎಕ್ಸ್ಪರ್ಟ್ ಇದ್ರಿ ಅಂದರೆ. ಸೊ ನೀವು ಎಕ್ಸ್ಪರ್ಟೇ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ VS ಕೋಡ್ ನಾನು ಪೈಚಾಮಿಗೆ ಯೂಸ್ ಮಾಡ್ತೀನಿ ಅಂದರೆ ನಿಮಗೆ ಭಾಳ ಪ್ರಾಬ್ಲಮ್ಗಳು ಫೇಸ್ ಮಾಡಬೇಕಾಗುತ್ತೆ. ಲೈಬ್ರರಿ ಇನ್ಸ್ಟಾಲೇಷನ್ ಪ್ರಾಬ್ಲಮ್ಮು, ಯಾಕಂದರೆ VS ಕೋಡ್ ಅಕ್ಸೆಪ್ಟ್ ಆಲ್ ಕೈಂಡ್ ಆಫ್ ಲ್ಯಾಂಗ್ವೇಜ್. ಎಕ್ಸ್ಪರ್ಟ್. ಓಕೆ, ಸೊ ನಾವು ಈಗ ಪಾಂಡಾಸ್ ಇಂದ ನಡೀತಾ ಇದೆ. ಪಾಂಡಾಸ್ ಇಸ್ ಯೂಸ್ ಟು ರೀಡ್ ದ CSV ಫೈಲ್ಸ್. ಇದು ಅಪ್ಡೇಟ್ ಆಗಬೇಕು. ಓಕೆ, ಅಪ್ಡೇಟ್ ಆದರೆ ಮಾತ್ರ ನಾನು ನೆಕ್ಸ್ಟ್ ಲೈಬ್ರರಿಗೆ ಹೋಗ್ಬಾರ್ದು. ಓಕೆ, ಸೊ ಯಾವಾಗಲೂ ಇಂಟರ್ನೆಟ್ ಕನೆಕ್ಟಿವಿಟಿ ಇರಬೇಕು, ಇದನ್ನು ಎನ್ಶೋರ್ ಮಾಡಿಕೊಡಿ. ಆ್ಯಂಡ್ ನೋಡಿ, ಈ ಥರ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆಗೋವರೆಗೂ ಏನು ಮಾಡೋಕ್ಕೆ ಬರಲ್ಲ, ಯು ಹ್ಯಾವ್ ಟು ವೇಟ್. ಸೊ ಗ್ರೇ ಕಲರಲ್ಲಿ ಬಂದಿದೆ ಅಂದರೆ ಇದನ್ನ ಸ್ವಲ್ಪ ಓಕೆ, ಗ್ರೇ ಕಲರಲ್ಲಿ ಬಂದಿದೆ ಅಂದರೆ
ದಿಸ್ ಲೈಬ್ರರಿ ಇಸ್ ರೆಡಿ. ನಾನು ರನ್ ಮಾಡಿದೆ ಅಂದ್ರೆ ಯು ಕ್ಯಾನ್ ಸಿ ಎಕ್ಸಿಟ್ ಕೋಡ್ 0 ಅಂದ್ರೆ ದಿಸ್ ಲೈಬ್ರರಿ ಇಸ್ ಇನ್ಸ್ಟಾಲ್ಡ್. ನೋಡಿ ಇನ್ಸ್ಟಾಲ್ ಆದ್ಮೇಲೆ ಯಾವ ತರ ಗ್ರೇ ಕಲರ್ ಆಯ್ತು. ಇನ್ಸ್ಟಾಲ್ ಆಗ್ಲಿಲ್ಲ ಅಂದ್ರೆ ಅಥವಾ ಅದಿಲ್ಲ ಅಂದ್ರೆ ರೆಡ್ ಅಲ್ಲಿ ತೋರಿಸುತ್ತೆ ಯಾವಾಗಲೂ. ಓಕೆ, ಸೊ ಫ್ರಮ್ ಸ್ಕೈ ಕಿಟ್ ಅಂತ ಅವಾಗಲೇ ಹೇಳ್ತೆ, ಸಾರಿ ಓಕೆ sklearn ಅಂತ ಅವಾಗಲೇ ಹೇಳ್ತಾ ಇದ್ದೆ ನಾನು. sklearn.metrics ಅಂತ ಬರುತ್ತೆ. ಓಕೆ, ಇಂಪೋರ್ಟ್ ಲೈಬ್ರರೀಸ್, ಇಂಪೋರ್ಟ್ ಅಕ್ಯುರಸಿ ಸ್ಕೋರ್, ಈ ತರ ಎಲ್ಲ ಬರುತ್ತೆ. ಓಕೆ, ಬಟ್ ಇಲ್ಲಿ ನೋಡಿ ಪೈಥಾನ್ ಇನ್ನು ಇಂಟರ್ಪ್ರಿಟರ್ ಅಪ್ಡೇಟ್ ಆಗ್ತಾ ಇದೆ. ಇದು ರೆಡ್ ಲೈನ್ ಅಲ್ಲಿ ತೋರಿಸ್ಬೇಕು, ಇನ್ನೂ ತೋರಿಸಿಲ್ಲ ಇದು ರೆಡ್ ಲೈನ್ ಅಲ್ಲಿ. ಒಂದ್ಸತಿ ರನ್ ಮಾಡ್ತೀನಿ ನೋಡಿ, ಈಗ ತೋರಿಸ್ತೀನಿ ನೋಡಿ ರೆಡ್ ಲೈನ್ ಅಲ್ಲಿ. ಓಕೆ, ಅಂಡ್ ಲಕ್ಕಿಲಿ ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಮಾಡ್ಬೋದು. ಇನ್ಸ್ಟಾಲ್ ಪ್ಯಾಕೇಜ್ ನೋಡಿ sklearnಗೆ ನೀವು sklearn ಅಂದ್ಕೊಂಡು ಇಲ್ಲಿ ಹೋಗ್ಬಿಟ್ಟು ಪಿಪ್ ಇನ್ಸ್ಟಾಲ್, ಓಕೆ ಪಿಪ್ ಇನ್ಸ್ಟಾಲ್ sklearn ಅಂತ ಕೊಟ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ನಾನು. ಓಕೆ, ಕೆಲವು ಸತಿ ಲೈಬ್ರರಿಗೆ ಬೇರೆ ಹೆಸರು ಇರುತ್ತೆ, sklearnಗೆ sklearn ಅಂತ ಇರಲ್ಲ. ಓಕೆ, sklearnಗೆ ಸ್ಕೈ ಕಿಟ್ ಅಂತ ಇರುತ್ತೆ. ಓಕೆ, ನೋಡಿ ಎರರ್ ಆಯ್ತು ಅಂದ್ರೆ ಏನು, ಈಗ ನಾನು sklearn ತಗೊಂತೀನಿ, ಈಗ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀನಿ ನೋಡಿ. ಓಕೆ, ಐ ವಿಲ್ ಸರ್ಚ್ ಇನ್ ಗೂಗಲ್ ಯಾವ ತರ ಲೈಬ್ರರಿ ಹೆಸರನ್ನ ಕಂಡ್ಕೋಬೇಕು ಅಂತ. ಓಕೆ, ಪಿಪ್ ಇನ್ಸ್ಟಾಲ್ ಐ ವಿಲ್ ಗಿವ್ sklearn. ಸೊ sklearnಗೆ ಆಕ್ಚುಲಿ ಏನಂತ ಕೊಡಬೇಕು, ಪಿಪ್ ಇನ್ಸ್ಟಾಲ್ ಸ್ಕೈ ಕಿಟ್ ಲರ್ನ್. ಇನ್ನೊಂದ್ಸತಿ ಕನ್ಫರ್ಮೇಶನ್ಗೆ ಯು ಹ್ಯಾವ್ ಟು ಗೋ ಟು ದ ವೆಬ್ಸೈಟ್ pypi.org. ಈ ವೆಬ್ಸೈಟಿಗೆ ಹೋದ್ರೆ ನಮಗೆ ಆಕ್ಚುಯಲ್ ಕಮಾಂಡ್ ಏನು ಅಂತ ಗೊತ್ತಾಗುತ್ತೆ. ನೋಡಿ sklearnಗೆ ಏನಂತ ಕಮಾಂಡ್ ಇದೆ, ಸ್ಕೈ ಕಿಟ್ ಲರ್ನ್ ಅಂತ ಇದೆ, ಹೌದಾ? ಇದನ್ನ ಕಾಪಿ ಮಾಡ್ಕೊತೀನಿ, ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡೋಣ. ಈಗ ನೋಡಿ ನೀಟಾಗಿ ಇನ್ಸ್ಟಾಲ್ ಆಗುತ್ತೆ ಇವಾಗ. ಓಕೆ, ಕೆಲವು ಸತಿ ಲೈಬ್ರರೀಸ್ಗಳಿಗೆ ಡೈರೆಕ್ಟ್ ಆಗಿ ಹೆಸರು ಇರಲ್ಲ. ಓಕೆ, ಸೊ ಈ ತರ ನಾವು ಇನ್ಸ್ಟಾಲ್ ಮಾಡ್ಬೋದು. ಇನ್ನೊಂದು ಸತಿ ಲೈಬ್ರರೀಸ್ಗಳನ್ನೆಲ್ಲ ಯಾವ ತರ ಇನ್ಸ್ಟಾಲ್ ಮಾಡ್ಬೋದು ಅಂತ ಅದು ತೋರಿಸ್ಕೊಡ್ತೀನಿ ನಿಮಗೆ. ಉದಾಹರಣೆಗೆ ಐ ನೀಡ್ ಇಂಪೋರ್ಟ್ ಮ್ಯಾಟ್ಪ್ಲಾಟ್ ಲೈಬ್ರರಿ ಆಸ್ PLT ಪ್ಲಾಟ್. ನೀವು ಡೈರೆಕ್ಟ್ ಆಗಿ ಇದಕ್ಕೆ ಡೈರೆಕ್ಟ್ ಆಗಿ ಹೆಸರಿದೆ, ಪಿಪ್ ಇನ್ಸ್ಟಾಲ್ ಮ್ಯಾಟ್ಪ್ಲಾಟ್ ಲಿಬ್ ಅಂತ ಕೊಟ್ರೆ ಡೌನ್ಲೋಡ್ ಆಗುತ್ತೆ. ಪಿಪ್ ಇನ್ಸ್ಟಾಲ್ ಮ್ಯಾಟ್ಪ್ಲಾಟ್ ಲಿಬ್. ನಿಮಗೆ ಒಂದ್ಸತಿ ಕಮೆಂಟ್ಸ್ಗಳು ಮರ್ತೋದ್ರಿ ಅಂದ್ರೆ, ಈಗ sklearn ಕಮೆಂಟ್ ಏನಿತ್ತು ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು. ಹ್ಯಾಶ್ ಹಾಕ್ಬಿಟ್ಟು ಇದನ್ನ ನೀವು ಕಾಪಿ ಪೇಸ್ಟ್ ಮಾಡಿ. ಓಕೆ, ಅವಾಗ ನೆನಪಾಗುತ್ತೆ ನೀವು ಕೋಡ್ ಮಾಡುವಾಗ ಅಥವಾ ನೀವು ಕೋಡ್ ಎಲ್ಲ ಬೇರೆ ಕಡೆ ಕಳಿಸುವಾಗ, ಯು ವಿಲ್ ರಿಮೆಂಬರ್ ದ್ಯಾಟ್ ನಾನು sklearnಗೆ ಇದನ್ನ ಯೂಸ್ ಮಾಡಬೇಕು, ಪಿಪ್ ಇನ್ಸ್ಟಾಲ್ ಯೂಸ್ ಮಾಡಬೇಕು. ಹ್ಯಾಶ್ ಹಾಕಿದ್ರಿ ಅಂದ್ರೆ ಇಟ್ ಇಸ್ ಕಮೆಂಟ್ ಔಟ್ ಆಗಿದೆ, ಇಟ್ ಇಸ್ ನಾಟ್ ಇನ್ಸೈಡ್ ಕೋಡ್ ಅಂತ, ಇಟ್ ಇಸ್ ಎ ಕಮೆಂಟ್. ಹ್ಯಾಶ್ ಹಾಕ್ಬೋದು ಅಥವಾ ಕಂಟ್ರೋಲ್ ಇಟ್ಕೊಂಡು ಲ್ಯಾಶ್ ಕೀ ಹೊಡೆದ್ರಿ ಅಂದ್ರೆ ಕೂಡ ಈ ತರ ಬರುತ್ತೆ. ಓಕೆ, ದಿಸ್ ಇಸ್ ದ ಒನ್ ಮೆಥಡ್. ಐದರ್ ಡೈರೆಕ್ಟ್ ಆಗಿ ನೀವು ಇನ್ಸ್ಟಾಲ್ ಅಂತ ಕೊಡ್ಬೋದು, ಅಥವಾ ಟರ್ಮಿನಲ್ ಹೋಗಿ ಇನ್ಸ್ಟಾಲ್ ಅಂತ ಕೊಡ್ಬೋದು, ಅಥವಾ ಇಲ್ಲಿ ಪೈಥಾನ್ ಪ್ಯಾಕೇಜಸ್ ಅಂತ ಇದೆ. ಈಗ ನಾನು ಮ್ಯಾಟ್ಪ್ಲಾಟ್ ಲೈಬ್ರರಿ ಇನ್ಸ್ಟಾಲ್ ಮಾಡಬೇಕು. ಸೊ ಮ್ಯಾಟ್ PLOT ಪ್ಲಾಟ್ ಲೈವ್ ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ಇನ್ಸ್ಟಾಲ್ ಅಂತ ಕೊಡ್ಬೋದು. ಇಲ್ಲೂ ಕೂಡ ಆಪ್ಷನ್ ಇದೆ, ಮೂರನೇ ಆಪ್ಷನ್. ಇನ್ನೂ ಒಂದು ಕೂಡ ಆಪ್ಷನ್ ಇದೆ, ಮೆನ್ಯೂಗೆ ಹೋಗಿ ಫೈಲಿಗೆ ಹೋಗಿ. ಓಕೆ, ಇಫ್ ಯು ಗೋ ಫಾರ್ ದ ಸೆಟ್ಟಿಂಗ್ಸಿಗೆ ಹೋದ್ರಿ ಅಂದ್ರೆ ನೋಡಿ ಅಪಿಯರೆನ್ಸ್ ಯು ಕ್ಯಾನ್ ಮೇಕ್ ಇಟ್ ಲೈಟ್ ಕಲರ್. ಓಕೆ, ಅಂಡ್ ಇಲ್ಲಿ ಪೈಥಾನ್ ಅಂತ ಇರುತ್ತೆ, ಇಲ್ಲಿ ಇಂಟರ್ಪ್ರಿಟರ್ ಇದೆ ನೋಡಿ. ನಮಗೆ ಇಂಪಾರ್ಟೆಂಟ್ ಇಂಟರ್ಪ್ರಿಟರ್ ನೆಟ್ಟಿಗೆ ಇರ್ಬೇಕು. ನಮಗೆ ಇಂಟರ್ಪ್ರಿಟರ್ ಸರಿ ಇಲ್ಲ ಅಂದ್ರೆ ಪ್ರಾಜೆಕ್ಟ್ಸ್ಗಳು ರನ್ ಆಗಲ್ಲ. ಓಕೆ, ಇಲ್ಲಿ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಇದೆ, ಪ್ಲಸ್ ಐ ಕ್ಯಾನ್ ಸರ್ಚ್ ಫಾರ್ ಮ್ಯಾಟ್ಪ್ಲಾಟ್ ಲಿಬ್. ಇಲ್ಲಿಂದ ಕೂಡ ನಾನು ಇನ್ಸ್ಟಾಲ್ ಅಂತ ಕೊಡ್ಬೋದು. ಓಕೆ, ಸೊ ಇನ್ಸ್ಟಾಲ್ ಪ್ಯಾಕೇಜ್ ಅಂತ ಕೊಟ್ರೆ ಸೊ ಇಟ್ ವಿಲ್ ಗೆಟ್ ಇನ್ಸ್ಟಾಲ್ಡ್. ಓಕೆ, ಸೊ ಒಂದು ಡೈರೆಕ್ಟ್ ಇನ್ಸ್ಟಾಲೇಷನ್, 2 ಟರ್ಮಿನಲ್ ಇಂದ, 3 ಪೈಥಾನ್ ಪ್ಯಾಕೇಜ್ ಇಂದ, 4 ಇಲ್ಲಿಂದ. ಓಕೆ, ಯು ಕ್ಯಾನ್ ಇನ್ಸ್ಟಾಲ್ ಎನಿವೇರ್ ಇಫ್ ಯು ವಾಂಟ್. ಓಕೆ, ಸೊ ಇಲ್ಲೆಲ್ಲ ಅಪ್ಡೇಟ್ ಆಗ್ತಿದೆ ನೋಡಿ, ಇನ್ಸ್ಟಾಲ್ ಪ್ಯಾಕೇಜಿಂಗ್ ಮ್ಯಾಟ್ಪ್ಲಾಟ್ ಲೈಬ್ರರಿ. ಸೊ ಇದೆಲ್ಲ ಅಪ್ಡೇಟ್ ಆಗ್ತಾ ಇದೆ. ಅಪ್ಡೇಟ್ ಆಗಲಿ ಟೈಮ್ ತಗೊಳುತ್ತೆ. ಅದ್ರ ಜೊತೆ ಸ್ಕೈ ಕಿಟ್ ಕೂಡ ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ. ಓಕೆ, ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಈಸ್ ನಮಗೆ ಪ್ರಾಜೆಕ್ಟ್ ಲೊಕೇಶನ್ ಬೇಕು. ಇದು ಎಲ್ಲಿದೆ ಅಂತ ಬೇಕು. ಇಲ್ಲಿ ನೋಡಿ ಪ್ರಾಜೆಕ್ಟ್ ಲೊಕೇಶನ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಓಪನ್ ಇನ್ ಎಕ್ಸ್ಪ್ಲೋರರ್ ಅಂತ ಆಪ್ಷನ್ ಇರುತ್ತೆ. ಓಪನ್ ಇನ್ ಎಕ್ಸ್ಪ್ಲೋರರ್. ಸೊ ಯು ಕ್ಯಾನ್ ಗೋ ಫಾರ್ ದ ಪ್ರಾಜೆಕ್ಟ್ ಲೊಕೇಶನ್ ಲೈಕ್ ದಿಸ್. ಓಕೆ, ನಿಮ್ಮ ಪ್ರಾಜೆಕ್ಟ್ಸ್ಗಳು ಎಲ್ಲೆಲ್ಲಿದೆ ನೋಡಿ, ಇದೆಲ್ಲ ನನ್ನ ಪ್ರಾಜೆಕ್ಟ್ಸ್ಗಳು. ಸೊ ಯು ಕ್ಯಾನ್ ಗೋ ಫಾರ್ ದ ಪ್ರಾಜೆಕ್ಟ್ ಲೊಕೇಶನ್. ನಿಮ್ಮ ಕೋಡ್ ಇಲ್ಲೇ ಇರುತ್ತೆ ಯಾವಾಗಲೂ ಕೂಡ. ಓಕೆ, ಡೈರೆಕ್ಟಾಗಿ ಕೋಡಿಗೆ ಹೋಗಬೇಕು ಅಂದರೆ ಜಸ್ಟ್ ರೈಟ್ ಕ್ಲಿಕ್ ಆನ್ ದ ಕೋಡ್, ಓಪನ್ ಇನ್ ಎಕ್ಸ್ಪ್ಲೋರರ್. ಸೊ ನೋಡಿ ಡೈರೆಕ್ಟಾಗಿ ನಿಮಗೆಲ್ಲೋಯ್ತು, ನಿಮ್ಮ ಕೋಡ್ ಹತ್ರ ಹೋಯ್ತು.
ಇಲ್ಲಿ ಹೋದ್ರಿ ಅಂದ್ರೆ ನೀವು ಏನೇನು ಪ್ರಾಜೆಕ್ಟ್ ಮಾಡಿದ್ದೀರಾ ಪೈಥಾನ್ ಅಲ್ಲಿ ಅಲ್ಲಿ ಹೋಗುತ್ತೆ. ರೈಟ್ ಕ್ಲಿಕ್ ಓಪನ್ ಇನ್ ಎಕ್ಸ್ಪ್ಲೋರರ್. ಯು ವಿಲ್ ಗೆಟ್ ಆಲ್ ದ ಪ್ರಾಜೆಕ್ಟ್ಸ್ ಯು ಹ್ಯಾವ್ ಡನ್. ಒಳಗಡೆ ಏನಿದೆ ಅಂತ ಗೊತ್ತಾಗಲ್ಲ, ಹಾಗಾಗಿ ಒಳಗಡೆ ಏನಿದೆ ಅಂತ ಗೊತ್ತಾಗಬೇಕಂದ್ರೆ ಡೈರೆಕ್ಟ್ ಆಗಿ ಪೈಥಾನ್ ಓಪನ್ ಇನ್ ಎಕ್ಸ್ಪ್ಲೋರರ್ ಅಂತ ಕೊಟ್ರಿ ಅಂದ್ರೆ ಸೀದಾ ಕೋಡ್ ಹತ್ರನೇ ಹೋಗುತ್ತೆ ನಿಮಗೆ. ಓಕೆ, ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್. ನೋಡಿ, ಪೈಥಾನ್ ಇಂಟರ್ಪ್ರಿಟರ್ ಅಪ್ಡೇಟ್ ಆಗಬೇಕು. ಇದಾದ ಮೇಲೆ ಉದಾಹರಣೆಗೆ ಇನ್ನೊಂದು 2-3 ಆಪ್ಷನ್ಸ್ಗಳನ್ನು ಹೇಳ್ತೀನಿ. ಓಕೆ, ಉದಾಹರಣೆಗೆ ನನಗೆ ಇದರಲ್ಲಿ ಇನ್ನೊಂದು ಸ್ಕ್ರಿಪ್ಟ್ ಕ್ರಿಯೇಟ್ ಮಾಡಬೇಕು. ಪೈಥಾನ್ ಸ್ಕ್ರಿಪ್ಟ್ ಅಂದರೆ ಇಲ್ಲಿ ನೋಡಿ, ಫೈಲ್ ನ್ಯೂ ಪೈಥಾನ್ ಫೈಲ್. ಓಕೆ, ಬೇಸಿಕ್ ಅಂತ ಕೊಡ್ತೀನಿ. ನೋಡಿ, ಹೌದಾ? ಏನೇ ಕೇಳಿದ್ರು ಡೋಂಟ್ ಆಸ್ಕ್ ಅಗೇನ್ ಗೊತ್ತೆ. ಗಿಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಆ್ಯಡ್ ಅಂತ ಕೊಡಿ. ಗಿಟ್ಟೇ ಬೇಕಾಗಿರೋದು. ಗಿಟ್ ಇಲ್ಲದೆ ಲೈಬ್ರರೀಸ್ಗಳು ಇನ್ಸ್ಟಾಲ್ ಆಗಲ್ಲ. ಓಕೆ, ಯು ಕ್ಯಾನ್ ಟೈಪ್ ಯುವರ್ ಕೋಡ್ ಹಿಯರ್. ನಿಮಗೆ ಯಾವ ಥರ ಕೋಡ್ ಬೇಕೋ ಆ ಥರ ಟೈಪ್ ಮಾಡ್ಬೋದು. ಓಕೆ, ಸೊ ಇನ್ಪುಟ್ ಆ್ಯಂಡ್ ಆಲ್. ಓಕೆ, ಎಂಟರ್ ಏಜ್ ಆ್ಯಂಡ್ ಸೊ ಆನ್. ಓಕೆ, ಪ್ರಿಂಟ್ ಎ. ನೀವು ಈ ಥರ ವರ್ಕ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಪ್ರಿಂಟ್ ಎ. So you can just check if it is working or not. Okay, so this is the important. See, it's working now. Okay, and you can also ಇದನ್ನ ಬೇರೆ ತರ ಸೇವ್ ಮಾಡಬೇಕು ಅಂದ್ರೆ, ಈ ಕೋಡ್ ನ ಬೇರೆ ತರ ಸೇವ್ ಮಾಡಬೇಕು ಅಂದ್ರೆ ಫೈಲ್ ಸೇವ್ ಆಸ್ and you can rename it. Okay, ಉದಾಹರಣೆಗೆ ಲೈಬ್ರರಿ ಇನ್ಸ್ಟಾಲ್. ಇಲ್ಲಿ ನೋಡಿ, ಸ್ಪೇಸ್ ಕೊಡ್ತೀರಾ ಅಂದ್ರೆ ಅಂಡರ್ಸ್ಕೋರ್ ಯೂಸ್ ಮಾಡಿ. ದಯವಿಟ್ಟು ಅಂಡರ್ಸ್ಕೋರ್ ಯೂಸ್ ಮಾಡಿ. ಒಂದ್ಸತಿ ಸ್ಪೇಸ್ ತಗೊಳ್ಳಲ್ಲ. ಓಕೆ ಅಂತ ಕೊಡ್ತೀನಿ. ಓಕೆ, ಆ್ಯಂಡ್ ದಿಸ್ ಈಸ್ ದ ಅನದರ್ ಒನ್. ಇದನ್ನೇ ನಾನು ಏನಂತ ಸೇವ್ ಮಾಡಿದೆ, ಲೈಬ್ರರಿ ಇನ್ಸ್ಟಾಲ್. ಮೇನ್ ಚೇಂಜ್ ಆಗಲ್ಲ ಯಾವಾಗಲೂ. ನೀವು ಇಲ್ಲಿ ಕೋಡ್ ಮಾಡಿ ಫೈಲ್ ಸೇವ್ ಆಸ್ ಅಂತ ಕೊಡಿ, ಸಪ್ರೇಟಾಗಿ ಸೇವ್ ಆಗುತ್ತೆ. ಅಗೇನ್ ಯು ಕ್ಯಾನ್ ಡಿಲೀಟ್ ಆ್ಯಂಡ್ ಕಂಟಿನ್ಯೂ. ಅದನ್ನೇ ಡಿಲೀಟ್ ಮಾಡಿ ಕಂಟಿನ್ಯೂ ಮಾಡ್ಬೋದು. ಮತ್ತೇನಾದ್ರು ಕೋಡ್ ಮಾಡಿ, ಸೊ ಮತ್ತೆ ಸೇವ್ ಆಸ್ ಅಂತ ಕೊಡಿ, ಸೇವ್ ಆಗುತ್ತೆ. ಓಕೆ, ಮತ್ತೆ ಅಗೇನ್ ಯು ಕ್ಯಾನ್ ಡಿಲೀಟ್ ದ ಕೋಡ್ ಇನ್ ಮೇನ್. ನಿಮ್ಮ ಚಾಯ್ಸ್ ಅದು. ಓಕೆ, ಆ್ಯಂಡ್ ನೋಡಿ, ಆಲ್ವೇಸ್ ಆ್ಯಡ್, ಆಲ್ವೇಸ್ ಇನ್ಸ್ಟಾಲ್, ಪರ್ಮಿಷನ್ಸ್ಗಳನ್ನು ದಯವಿಟ್ಟು ಕೊಡ್ತಾ ಇರಿ. ಹೊಸ ಪ್ರಾಜೆಕ್ಟ್ ಫೈಲ್ ಕ್ರಿಯೇಟ್ ಮಾಡೋದು ಹೇಗೆ? ಇಲ್ಲಿ ನೋಡಿ, ಫೈಲ್ ನ್ಯೂ ಪ್ರಾಜೆಕ್ಟ್. ಯಾವಾಗಲೂ ಕ್ರಿಯೇಟ್ ಗಿಟ್, ಕ್ರಿಯೇಟ್ ವೆಲ್ಕಮ್ ಸ್ಕ್ರಿಪ್ಟ್, ಪ್ರಾಜೆಕ್ಟ್ VNV ಆನ್ ಇರಬೇಕು. ವರ್ಚುವಲ್ ಎನ್ವಿರಾನ್ಮೆಂಟ್. ಕೈಂಡ್ಲಿ ಡೋಂಟ್ ಗೋ ಫಾರ್ ಕೊಂಡಾ, ಅನಕೊಂಡಾ ಇದೆ, ಜುಪಿಟರ್ ಇದೆ, VS ಕೋಡ್ ಯಾವುದಕ್ಕೂ ಹೋಗಬೇಡಿ. ಪ್ಯೂರ್ ಪೈಥಾನ್ ಅಲ್ಲಿ ದಯವಿಟ್ಟು ಇರಿ. ಓಕೆ, ಕ್ಲಿಕ್ ಆನ್ ಕ್ರಿಯೇಟ್. ಡೋಂಟ್ ಆಸ್ಕ್ ಅಗೇನ್ ದಿಸ್ ವಿಂಡೋ. ನೋಡಿ, ಮತ್ತೆ ಹೊಸದಾಗಿ ಒಂದು ಇಂಟರ್ಪ್ರಿಟರ್ ಕ್ರಿಯೇಟ್ ಆಯಿತು. ಲೈಬ್ರರೀಸ್ ಎಲ್ಲ ಹೊಸದಾಗಿ ಹಾಕೋಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ. ಓಕೆ, ಯು ಹ್ಯಾವ್ ಟು ವೇಟ್. ಒಂದು ಸ್ಕ್ರಿಪ್ಟ್ ಬರುತ್ತೆ, ಸ್ಕ್ರಿಪ್ಟ್ ಬರೋವರೆಗೂ ವೇಟ್ ಮಾಡಬೇಕು. ಓಕೆ, ಆ್ಯಂಡ್ ಸ್ಕ್ರಿಪ್ಟ್ ಬರಲಿಲ್ಲ ಅಂದರೆ ಬಂದೇ ಬರುತ್ತೆ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದೀವಿ ನಾವು. ಓಕೆ, ಸ್ಕ್ರಿಪ್ಟ್ ಬಂತು ನೋಡಿ. ಡೋಂಟ್ ಆಸ್ಕ್ ಅಗೇನ್ ಆ್ಯಡ್. ಗಿಟ್ ಬಗ್ಗೆ ಏನೇ ಬರಲಿ, ಏನೇ ಆಪ್ಷನ್ಸ್ಗಳು ಬರಲಿ, ಯಾವಾಗಲೂ ಅಲೋ ಮಾಡ್ತಾನೆ ಇರಬೇಕು ನೀವು. ಓಕೆ, ಓಕೆ, ದಿಸ್ ಈಸ್ ವರ್ಕಿಂಗ್ ಫೈನ್ ನಾವು. ಓಕೆ, ಸೊ ಅಬ್ಸರ್ವ್ ಮಾಡಿ. ಸೊ ದೀಸ್ ಆರ್ ದ ಥಿಂಗ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಪ್ರಾಜೆಕ್ಟ್. ಓಕೆ, ನೀವೇನೇ ಕೋಡ್ ಮಾಡ್ತೀರಾ ಅಂದರೂ ಲೈಬ್ರರಿ ಇನ್ಸ್ಟಾಲ್ ಮಾಡೋದ್ರಿಂದ ಇರ್ಬೋದು. ಪ್ರತಿಯೊಂದು ಭಾಳ ಇಂಪಾರ್ಟೆಂಟು. ಓಕೆ, ಆ್ಯಂಡ್ ಅಗೈನ್ ನ್ಯೂ ಪ್ರಾಜೆಕ್ಟ್ ಅಂತ ಕ್ರಿಯೇಟ್ ಮಾಡ್ತೀನಿ. ಯು ಕ್ಯಾನ್ ಗಿವ್ ಎನಿ ಪ್ರಾಜೆಕ್ಟ್ ನೇಮ್ ಹಿಯರ್. ಪೈಥಾನ್ ಪ್ರಾಜೆಕ್ಟ್ಸ್ ಆದಮೇಲೆ 10 ಅಂತ ಬರ್ತಾ ಇದೆ ಅಲ್ಲ, ಅದ್ರ ಬದಲು ಏನು ಮಾಡ್ಬೋದು, ಉದಾಹರಣೆಗೆ ಫೇಸ್ ಡಿಟೆಕ್ಷನ್. ನೋಡಿ, ಸ್ಪೇಸ್ ಬಂದಾಗೆಲ್ಲ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ, ಐ ಆಮ್ ಯೂಸಿಂಗ್ ಅಂಡರ್ಸ್ಕೋರ್. ಯಾರ್ಯಾರು ಬೈ ಮಿಸ್ ಆಗಿ ಬೇಸ್ಕೊಂಡ ಏನಾದ್ರು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಇನ್ನೊಂದ್ಸತಿ ನ್ಯೂ ಪ್ರಾಜೆಕ್ಟ್ ಅಂತ ಕೊಟ್ಟು ಪ್ರಾಜೆಕ್ಟ್ ವರ್ಚುವಲ್ ಎನ್ವಿರಾನ್ಮೆಂಟ್ ಅಂತಾನೆ ಚೂಸ್ ಮಾಡಿ. ಓಕೆ, ಕ್ಲಿಕ್ ಆನ್ ಕ್ರಿಯೇಟ್. ಸೊ ಪ್ರಾಜೆಕ್ಟ್ ಫೈಲು ಫೇಸ್ ಡಿಟೆಕ್ಷನ್ ಅಂತಾನೆ ಬರುತ್ತೆ. ಗೊತ್ತಾಗ್ತಿದೆನಾ? ನೀವು ಈ ಥರ ಬೇಕಾದ್ರೂ ವರ್ಕ್ ಮಾಡ್ಬೋದು. ಅರ್ಥ ಆಗ್ತಿದ್ದೇನೆ? ಭಾಳ ಇಂಪಾರ್ಟೆಂಟ್. ಸೊ ಯಾವಾಗಲೂ ಗಿಟ್, ಫೈಲ್ ಟು ಗಿಟ್, ಆ್ಯಡ್, ಡೋಂಟ್ ಕ್ಯಾನ್ಸಲ್ ಎನಿಥಿಂಗ್. ಎಲ್ಲದಕ್ಕೂ ಪರ್ಮಿಷನ್ ಕೊಡಬೇಕು. ಆ್ಯಂಡ್ ಜಸ್ಟ್ ರನ್ ಆ್ಯಂಡ್ ಚೆಕ್ ಇಫ್ ಇಟ್ ಈಸ್ ವರ್ಕಿಂಗ್ ಫೈನ್. ಓಕೆ, ಸೊ ದೀಸ್ ಆರ್ ದ ಇಶ್ಯೂಸ್ ಯೂಶಲಿ ಫೇಸ್ ಮಾಡೋದು. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ ಮಿ ಚೆಕ್ ಇಫ್ ಐ ಲೆಫ್ಟ್ ಎನಿಥಿಂಗ್. ಸೆಟ್ಟಿಂಗ್ಸ್ ನೋಡಿ, ಇದು ಇಂಟರ್ಪ್ರಿಟರ್ ಇದೆಯಲ್ಲ, ಇದೇ ಇಂಪಾರ್ಟೆಂಟ್. ಇದೇ ನಮಗೆ ವರ್ಚುವಲ್ 3.13 ವರ್ಷನ್ ಯೂಸ್ ಮಾಡ್ತಾ ಇದೆ ಇಂಟರ್ಪ್ರಿಟರು, ವರ್ಚುವಲ್ ಎನ್ವಿರಾನ್ಮೆಂಟು. ಸೊ ವಿ ಕ್ಯಾನ್ ಆ್ಯಡ್ ಇಂಟರ್ಪ್ರಿಟರ್, ಡಿಫ್ರೆಂಟ್ ಕೈಂಡ್ ಆಫ್ ಇಂಟರ್ಪ್ರಿಟರ್ನ ಆ್ಯಡ್ ಮಾಡ್ಬೋದು. ಓಕೆ, ಯಾವಾಗಲೂ ನೋಡಿ ಯೂಸ್ ವರ್ಚುವಲ್ ಎನ್ವಿರಾನ್ಮೆಂಟ್ ಅಂತ ಕೊಡಿ. ಮೇಕ್ ಇನ್ಹೆರಿಟ್ ಪ್ಯಾಕೇಜಸ್ ಫ್ರಮ್ ಬೇಸ್ ಇಂಟರ್ಪ್ರಿಟರ್, ಮೇಕ್ ಅವೈಲೇಬಲ್ ಟು ಆಲ್ ಪ್ರಾಜೆಕ್ಟ್ಸ್, ಇವೆಲ್ಲ ಕ್ಲಿಕ್ ಆಗಿರಬೇಕು. ಯು ಕ್ಯಾನ್ ಗೋ ಫಾರ್ ಎನಿ ಅದರ್ ವರ್ಷನ್. ಈ 3.13 ವರ್ಷನ್ ಒಂದ್ಸತಿ ವರ್ಕ್ ಆಗಲಿಲ್ಲ ಅಂದರೆ ಯು ಕ್ಯಾನ್
ಕ್ಲಿಕ್ ಆನ್ ಡೌನ್ಲೋಡ್. ಇದು ಡೌನ್ಲೋಡ್ ಕೂಡ ಆಗುತ್ತೆ. ಈಗ ನಾನು ಚೆನ್ನಾಗಿ ವರ್ಕ್ ಆಗ್ತಾ ಇದೆ 3.13, ಸೊ ನೋ ಇಶ್ಯೂಸ್. ಐ ಕ್ಯಾನ್ ಕ್ಲಿಕ್ ಓಕೆ. ಸೊ ಹೊಸ ಇಂಟರ್ಪ್ರಿಟರ್ ಆ್ಯಡ್ ಆಗುತ್ತೆ. ಓಕೆ, ಇಫ್ ಐ ಗಿವ್ ಕ್ಲಿಕ್ ಓಕೆ, ನ್ಯೂ ಇಂಟರ್ಪ್ರಿಟರ್ ವಿಲ್ ಗೆಟ್ ಆ್ಯಡೆಡ್. ಇನ್ಸ್ಟಾಲೇಷನ್ ಇಶ್ಯೂಸ್ ಇದ್ದರೆ, ಕೋಡು ಎರರ್ ಬರ್ತಾ ಇದ್ರೆ, ಅಥವಾ ಲೈಬ್ರರಿ ಇನ್ಸ್ಟಾಲ್ ಆಗ್ತಾ ಇಲ್ಲ ಅಂದರೆ ಯು ಕ್ಯಾನ್ ಆ್ಯಡ್ ಇಂಟರ್ಪ್ರಿಟರ್. ಇವಾಗ ಏನು ಮಾಡಿದ್ನಲ್ಲ ಆ ಆಪ್ಷನ್ಸ್ಗಳನ್ನು ನೀವು ಮಾಡ್ಬೋದು. ಓಕೆ, ಆ್ಯಂಡ್ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಫೈನ್ so far, so good. So these are the basic steps you have to work on. Okay, thank you so much.